ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ ಅನ್ನು ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 232 ಪಾಯಿಂಟ್ಸ್ ಅಥವಾ 0.95% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಸ್ವಲ್ಪ ಮಟ್ಟಿಗೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಪಾಸಿಟಿವ್ ಟ್ರೆಂಡ್ ಏನಿರಲಿಲ್ಲ, ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿದ್ದು, ಹಾಗಾಗಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಆ ನಂತರ ಕೂಡ ಎಲ್ಲೂ ರಿಕವರಿ ಆಗುವಂತ ಲಕ್ಷಣ ಕಾಣಲೇ ಇಲ್ಲ. ನೋಡಬಹುದು ಕೊನೆಯಲ್ಲಿ ಇನ್ನು ಕೆಳಗಡೆನೆ ಹೋಯ್ತು ಬಿಟ್ರೆ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸಲಿಲ್ಲ ಅಂತ ಹೇಳ್ಬೋದು. ನಿನ್ನೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಆ ರೀತಿಯ ಸಿಚುಯೇಷನ್ ಎಲ್ಲೂ ಕೂಡ ನೋಡ್ಲಿಕ್ಕೆ ಕಾಣಲಿಲ್ಲ. ಇಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದ್ರು ಕೂಡ ಅದು ಮತ್ತೆ ಸಸ್ಟೈನ್ ಆಗ್ಲಿಲ್ಲ. ಕೊನೆಯಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಮೂವ್ ಆಯ್ತು ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟ್. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 765 ಪಾಯಿಂಟ್ಸ್ ಅಥವಾ 0.95% ಡೌನ್ ಫಾಲ್ ಇದೆ. ಸೇಮ್ ಎರಡು ಕಡೆ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ಗ್ಯಾಪ್ ಡೌನ್ ಓಪನಿಂಗ್, ಆ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಅಲ್ಲಿ ಟ್ರೇಡ್ ಆಯ್ತು. ಕೊನೆಯಲ್ಲಿ ಇನ್ನು ಸ್ವಲ್ಪ ಹೆಚ್ಚಿಗೆ ಡೌನ್ ಆಗಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ನಿಯರ್ಲಿ 1% ಕರೆಕ್ಷನ್ ಇವತ್ತು ನಮ್ಮ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.24% ಡೌನ್ ಇದೆ. ನಿಫ್ಟಿ 100 1% ಡೌನ್ ಇದೆ. ನಿಫ್ಟಿ 200 1.11% ಡೌನ್ ಇದೆ. ಹಾಗೆ ನಿಫ್ಟಿ 500 1.11% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ 1.1 ಇಂದ ಅಥವಾ ನಿಯರ್ಲಿ 1% ಇಂದ 1.2% ವರೆಗೂ ಕೂಡ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಮಿಡ್ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ ನೋಡಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ 50 1.55% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 1.64% ಡೌನ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 1.44% ಡೌನ್ ಆಗಿದೆ. ಇಲ್ಲೂ ಕೂಡ ನಿಯರ್ಲಿ 1.5% ಅಥವಾ ಅಬೋ 1.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 1.44% ಡೌನ್ ಇದೆ. ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು ನಿಯರ್ಲಿ 1.5% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 1.44% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 1.26% ಡೌನ್ ಇದೆ. ಅಂದ್ರೆ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ವಲ್ಪ ಅಥವಾ ಸ್ಲೈಟ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಅಥವಾ ಆಲ್ಮೋಸ್ಟ್ ನಿಯರ್ ಇದೆ, ಬಟ್ ಸ್ಟಿಲ್ ಸ್ಲೈಟ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು ಕಂಪೇರ್ ಟು ಮಿಡ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.85% ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ಎಲ್ಲಾ ಕಡೆ ಡೌನ್ ಫಾಲ್ ಇದೆ. ಅದರಲ್ಲೂ ನಿಯರ್ಲಿ 1% ಇಂದ 1.5% ವರೆಗೂ ಕೂಡ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಅದು ಮಿಡ್ ಕ್ಯಾಪ್ ಶೇರುಗಳಲ್ಲಿ ಅಂತ ಹೇಳ್ಬೋದು. 1.5% ಗಿಂತ ಜಾಸ್ತಿ ಡೌನ್ ಫಾಲ್ ಮಿಡ್ ಕ್ಯಾಪ್ ಶೇರುಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು? ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಂತೂ ಅಪ್ ಟು 1.5% ವರೆಗೂ ಬಿದ್ವು. ಸೆಕ್ಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.93% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.9% ಡೌನ್ ಇದೆ. ಏನು ಆಟೋ 1.4% ಡೌನ್ ಇದೆ. FMCG 0.72% ಡೌನ್ ಇದೆ. IT 0.95% ಡೌನ್ ಇದೆ. ಮೀಡಿಯಾ 0.1% ಡೌನ್ ಇದೆ. ಮೆಟಲ್ 1.76% ಡೌನ್ ಇದೆ. ಫಾರ್ಮಾ 1.3% ಡೌನ್ ಇದೆ. PSU ಬ್ಯಾಂಕ್ಸ್ 0.4% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.25% ಡೌನ್ ಇದೆ. ರಿಯಾಲ್ಟಿನಲ್ಲಿ 2.1% ಡೌನ್ ಇದೆ. ಹೆಲ್ತ್ ಕೇರ್ 1.2% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.91% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದರಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಆಯಿಲ್ ಅಂಡ್ ಗ್ಯಾಸ್ ಅಲ್ಲೇ. ಇನ್ನೆಲ್ಲಾನು ಕೂಡ ನಿಯರ್ಲಿ 1% ಅಥವಾ ಅಬವ್ ಆಫ್ ಪರ್ಸೆಂಟ್ ಅಪ್ ಟು 2% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅದರಲ್ಲೂ ಸ್ವಲ್ಪ ಜಾಸ್ತಿ ಬಿದ್ದಿದ್ದು ಅಂತಂದ್ರೆ ಆಟೋ ಸೆಕ್ಟರ್ ನೋಡಬಹುದು 1.4. ಹಾಗೆ ಅದರ ನಂತರ ಮೆಟಲ್ ಅಲ್ಲಿ 1.76% ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಫಾರ್ಮಾ ಕೂಡ ಅಷ್ಟೇ. ರಿಯಾಲ್ಟಿ ಮೋರ್ ದೆನ್ 2% ಡೌನ್ ಆಗಿದೆ. ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ 2% ಡೌನ್ ಆಗಿದೆ. ಒಟ್ಟಿನಲ್ಲಿ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಎಲ್ಲ ಕಡೆನೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಒಟ್ಟಿನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. ಎಲ್ಲೂ ಪಾಸಿಟಿವ್ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ.
ಇವತ್ತು ಇನ್ ಕೇಸ್ ಯಾರ್ದಾದ್ರೂ ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ ಇದ್ರೆ ಖಂಡಿತ ಅವರು ಇಂತಹ ಸಂದರ್ಭದಲ್ಲೂ ಪಾಸಿಟಿವ್ ಇರುವಂತಹ ಪೋರ್ಟ್ಫೋಲಿಯೋ ಕಟ್ಟಿದ್ದಾರೆ ಅಂದ್ರೆ ಶಬಾಷ್ ಅನ್ಲೇಬೇಕಾಗುತ್ತೆ. ನಮ್ಮ ಪೋರ್ಟ್ಫೋಲಿಯೋ ಅಂತೂ ಇವತ್ತು ಒಂದಷ್ಟು ಬಿದ್ದಿದೆ. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಕಡೆ ಬಂದ್ರೆ ನೋಡಬಹುದು ಇಲ್ಲಿ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ, ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಡೌನ್ ಇದಾವೆ ನೋಡಬಹುದು. ಐವಾನ್ ವೈಟೆಡ್ ಪಾಸಿಟಿವ್ ಇದೆ, ಹಾಗೆ ಐಡಿಎಕ್ಸ್ ಕಾಂಪೋಸಿಟ್ ಮಾತ್ರ ಪಾಸಿಟಿವ್ ಇದೆ. ಇನ್ನೆಲ್ಲ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹಾಗೆ ನಿಕ್ಕೈ ಕೂಡ ಅಂದ್ರೆ ಜಪಾನ್ನ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಉಳಿದಂತೆ ಚೈನೀಸ್ ಮಾರ್ಕೆಟ್ ಹಾಗೂ ಭಾರತದ ಮಾರ್ಕೆಟ್ಸ್ ಅಂತೂ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಇವತ್ತು ಅಂತಾನೆ ಹೇಳ್ಬೋದು. ಖಂಡಿತ ಒಂದಷ್ಟು ಮಾರ್ಕೆಟ್ಸ್ ಈಗ ಪಾಸಿಟಿವ್ ಇರಬಹುದು, ಬಟ್ ಹಲವು ಮಾರ್ಕೆಟ್ಸ್ ಈಗಲೂ ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದ್ದಾವೆ. ಇನ್ನು ಇವತ್ತಿನ ಮಾರ್ಕೆಟ್ ನ ಈ ರೀತಿಯ ಪರ್ಫಾರ್ಮೆನ್ಸ್ಗೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ? ನಿನ್ನೆ ತರನೇ ಇವತ್ತು ಕೂಡ ಒಂದು ಸುದ್ದಿ ಇಂಪ್ಯಾಕ್ಟ್ ಮಾಡಿರುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಆ ಸುದ್ದಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು. ಟ್ರಂಪ್ ರೂಲ್ಸ್ ಔಟ್ ಟ್ರೇಡ್ ಟಾಕ್ಸ್ ವಿತ್ ಇಂಡಿಯಾ ಅಮಿಟ್ 50% ಟ್ಯಾರಿಫ್ ಸ್ಟ್ಯಾಂಡ್ ಆಫ್, ನೋ ನಾಟ್ ಅಂಟಿಲ್. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಜೊತೆಗಿನ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತ ಮಾತುಕತೆಗಳನ್ನ ಸ್ಟಾಪ್ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ನಿನ್ನೆ ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಅಮೆರಿಕದ ನೆಗೋಷಿಯೇಷನ್ ಟೀಮ್ 24ಕ್ಕೆ ಭಾರತಕ್ಕೆ ಬರ್ತಾ ಇದೆ ಅಂತ. ಆಗಸ್ಟ್ 24ಕ್ಕೆ ಭಾರತಕ್ಕೆ ಬರುವಂತೆ ನಿಗದಿಯಾಗಿತ್ತು ಸಮಯ. 29ರವರೆಗೂ ಕೂಡ ಇಲ್ಲಿ ನೆಗೋಷಿಯೇಷನ್ಸ್ ಆಗ್ಬೇಕಿತ್ತು. ಈಗ ಡೊನಾಲ್ಡ್ ಟ್ರಂಪ್ ಅವರು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 50% ಟ್ಯಾರಿಫ್ ಹಾಕಿದ್ದಾರೆ. 27ನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತಾನು ಹೇಳಿದ್ದಾರೆ. ಈಗಾಗಲೇ 25% ಟ್ಯಾರಿಫ್ ಜಾರಿ ಇದೆ. ಇನ್ನು ಅಡಿಷನಲ್ 25% ಏನು ಹಾಕಿದ್ದಾರೆ ಅದು 27ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಈ ಮಧ್ಯೆ ಏನು 20 ಡೇಸ್ ಇದೆ, ಅದ್ರ ಮಧ್ಯೆ ಏನು ಅಮೆರಿಕದ ಟೀಮ್ ಇಲ್ಲಿಗೆ ಬಂದು ಮಾತುಕತೆಗಳನ್ನ ಆಡಬೇಕಿತ್ತು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋ ನಾಟ್ ಅಂಟಿಲ್ ವಿ ಗೆಟ್ ಇಟ್ ರಿಸಾಲ್ವ್ಡ್. ಅಂದ್ರೆ ಭಾರತ ಏನು ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದೆ ಅದನ್ನ ನಿಲ್ಸೋದಿಕ್ಕೆ ಹೇಳ್ತಿದೆ ಅಮೆರಿಕ. ಇಲ್ಲಿ ಒಳ್ಳೆಯ ಡೆವಲಪ್ಮೆಂಟ್ಸ್ ಆಗದೆ ಅಂದ್ರೆ ಭಾರತ ನಿಲ್ಲಿಸದೆ ಇದೇ ರೀತಿ ಮುಂದುವರಿತಾ ಇದೆ ಅಂದ್ರೆ ಅಲ್ಲಿವರೆಗೂ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟ್ಯಾರಿಫ್ ಡೀಲ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಷ್ಟು ದಿನ ಏನಿತ್ತು ಇನ್ನು ನೆಗೋಷಿಯೇಷನ್ಸ್ ಆಗ್ತಾ ಇದೆ, ಬಹುಶಃ ಮುಂದಿನ ದಿನಗಳಲ್ಲಿ ಡೀಲ್ ಆಗ್ಬೋದು, ಕಂಪ್ಲೀಟ್ ಆಗ್ಬೋದು ಅಂತ ಇತ್ತು. ಬಟ್ ಈಗ ನೆಗೋಷಿಯೇಷನ್ಸ್ ಅನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತಂದ್ರೆ ಈಗ ಮತ್ತೆ ಅನ್ಸರ್ಟೈನಿಟಿ ಕಂಡು ಬರ್ತಾ ಇದೆ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ. ಜೊತೆಗೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನು ಕೂಡ ಹಾಕ್ಬೋದೇನೋ ಅನ್ನೋಂತ ಸುದ್ದಿಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಸುದ್ದಿಗಳು ಖಂಡಿತ ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿದ್ದಾವೆ ಅಂತ ಹೇಳ್ಬೋದು. ಭಾರತ ಹೇಗೆ ಇದಕ್ಕೆ ಎದುರೇಟು ಕೊಡುತ್ತೋ ಗೊತ್ತಿಲ್ಲ, ಈಗಾಗಲೇ ಕೊಟ್ಟಿದೆ. ಅದಕ್ಕಾಗಿನೇ ಇನ್ನು ಒತ್ತಡವನ್ನ ಜಾಸ್ತಿ ಮಾಡುವಂತ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇರೋದು ಕೂಡ. ಇನ್ ಕೇಸ್ ಭಾರತ ಎಷ್ಟಕ್ಕೆ ಒಪ್ಕೊಂಡ್ಬಿಟ್ಟಿದ್ರೆ ಈ ರೀತಿಯ ಮಾತುಗಳು ಬರ್ತಾನೆ ಇರಲಿಲ್ಲ. ಯಾವಾಗ ಈಗ ಅಂದ್ರೆ ಇಲ್ಲಿವರೆಗೂ ಕೊಟ್ಟಿರುವಂತ ಒತ್ತಡಕ್ಕೆ ಮಣಿಯಲಿಲ್ವೋ ಆಗ ಏನ್ ಮಾಡ್ತಾರೆ, ಇನ್ನು ಒತ್ತಡವನ್ನ ಏರುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದರ ಭಾಗವಾಗಿನೇ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅಮೆರಿಕದ ಕಡೆಯಿಂದ. ನೋಡೋಣ ಭಾರತ ಏನು ಮಾಡುತ್ತೆ ಈಗ, ಎಸ್ಪೆಷಲಿ ಈ ಡೆವಲಪ್ಮೆಂಟ್ಸ್ ನಂತರ ಅಂತ. ಸದ್ಯದ ಮಟ್ಟಿಗಂತೂ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳೇನು ನಿಗದಿಯಾಗಿತ್ತು ಅದನ್ನ ಸ್ಟಾಪ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದು ಬಹುಶಃ ಇವತ್ತು ಮಾರ್ಕೆಟ್ ನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಯಾಕಂದ್ರೆ ಅಗೇನ್ ನಾನು ಅವಾಗ್ಲೇ ಹೇಳಿದಾಗೆ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಅನ್ಸರ್ಟೈನಿಟಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ಈ ಅನ್ಸರ್ಟೈನಿಟಿ ಬಿಲ್ಡ್ ಆದಷ್ಟು ಮಾರ್ಕೆಟ್ಗೆ ಒಂದು ಪರ್ಫೆಕ್ಟ್ ಮೂವ್ ಅನ್ನೋದಿರೋದಿಲ್ಲ. ಯಾರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ, ಯಾರಿಗೆ ಕಡಿಮೆ ಆಗುತ್ತೆ, ಇದೆಲ್ಲದಕ್ಕಿಂತ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅಂತಾರೆ. ಆ ರೀತಿ ಓವರ್ ಆಲ್ ಮಾರ್ಕೆಟ್ ನ ಮೇಲೆನೆ ಕಾರ್ಮೋಡ ಆವರಿಸ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಅದೇ ಇವತ್ತಾಗಿರೋದು ನಮ್ಮ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಈ ಸುದ್ದಿಯ ಜೊತೆಗೆ ನಮ್ಮ ರುಪಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗಿದೆ ನೋಡಬಹುದು. 87.67 ಇದೆ ಡಾಲರ್ ಎದುರುಗಡೆ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಇದು ಕೂಡ ಒಂದು ಕನ್ಸರ್ನಿಂಗ್ ಮ್ಯಾಟರೇ ಆಗುತ್ತೆ. ಯಾಕೆಂತಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ. ಇನ್ನು FIS/DIS ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ಅಂತೂ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನೋಡಬಹುದು ನಿಯರ್ಲಿ 16,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಆಗಸ್ಟ್ ಅಲ್ಲೇ ಸೆಲ್ ಮಾಡಿದ್ದಾರೆ. ಈ ಪ್ರೆಷರ್ಸ್ ಅಂತೂ ಇದ್ದದ್ದೇ. ಇನ್ನು ಇವುಗಳ ಜೊತೆ ಕೂಡ ಅಂದ್ರೆ ಈ ಎಲ್ಲ ಸುದ್ದಿಗಳ ಜೊತೆ ಕೂಡ ಒಂದು ಸುದ್ದಿ ಬಂದಿದೆ. ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿರುವಂತಹ ಸುದ್ದಿ, ಕ್ವೈಟ್ಲಿ ಇಟ್ ಪ್ಲೀಸ್ಡ್ ಆಲ್. ಅಂದ್ರೆ ಏನು ಭಾರತ ರಷ್ಯಾದಿಂದ ಆಯಿಲ್ ಅನ್ನ ತಗೊಂಡಿದೆ ಇಷ್ಟು ದಿನ ಯುಕ್ರೇನ್ ಯುದ್ಧದ ಸಂದರ್ಭದಿಂದ ಕೂಡ ಇದು ಎಲ್ರಿಗೂ ಅನುಕೂಲವನ್ನ ಮಾಡಿದೆ ಅಂತ ಹೇಳಿದೆ. ಇದು ಯಾವುದೋ ಭಾರತದ ಪತ್ರಿಕೆ ರಿಪೋರ್ಟ್ ಮಾಡಿರುವಂತದ್ದಲ್ಲ, ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿರುವಂತದ್ದು.
ನೋಡ್ಬೋದು, ಇಂಡಿಯಾಸ್ ರಷ್ಯನ್ ಆಯಿಲ್ ಪರ್ಚೇಸ್ ಹೆಲ್ಪ್ಡ್ ಗ್ಲೋಬಲ್ ಎಕಾನಮಿ. ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಅವರು ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ಬೇಕಿದ್ರೆ ನೀವು ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ, ಓದ್ಕೊಳ್ಳಿ ಹೇಗೆಲ್ಲ ಹೆಲ್ಪ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೆ ಅಮೆರಿಕ ಆಕ್ಚುಲಿ ವಿರೋಧ ಏನ್ ಮಾಡಿರ್ಲಿಲ್ಲ, ಪ್ರೈಸ್ ಕ್ಯಾಪ್ ಅನ್ನು ಕೂಡ ಹಾಕಿದ್ರು. ಆ ಪ್ರೈಸ್ ಕ್ಯಾಪ್ ಒಳಗಡೆನೆ ತಗೊಳ್ತಾ ಇದ್ದಾರೆ ಅಂದ್ರೆ ಅದು ಸಮಸ್ಯೆ ಅಲ್ಲ ಅನ್ನೋ ರೀತಿಯಲ್ಲೇ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ದಿಢೀರ್ ಅಂತಾನೆ ತಮ್ಮ ಸ್ಟ್ಯಾಂಡ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಈಗಾಗಲೇ ಮಾರ್ಕೆಟ್ಗೆ ಗೊತ್ತಿರುವಂತದ್ದೇ, ಅದರಲ್ಲೇನು ವಿಶೇಷ ಇಲ್ಲ. ನಮ್ಮ ಹಳ್ಳಿ ಕಡೆ ಗಾದೆ ಕೈಲಾಗ್ದನ್ ಮೈ ಪರಿಚ್ಕೊಂಡ ಅಂತ ಆ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು ಅಮೆರಿಕ ಸದ್ಯದ ಮಟ್ಟಿಗೆ. ನೋಡೋಣ ಇವೆಲ್ಲ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತವೆ ಅವರಿಗೆ ಅಂತ. ಮೇಜರ್ ಆಗಿ ಇವತ್ತಿನ ನಮ್ಮ ಮಾರ್ಕೆಟ್ ಕರೆಕ್ಷನ್ಗೆ ಕಾರಣನೇ ಟ್ರಂಪ್ ಅವರು ಟ್ರೇಡ್ ಟಾಕ್ಸ್ ಅನ್ನ ಟಾಪ್ ಮಾಡಿರೋದು ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರ್ತವೆ. FIS ಸೆಲ್ ಮಾಡ್ತಾ ಇರೋದು, ರುಪಿ ವೀಕ್ನೆಸ್, ಇವೆಲ್ಲವೂ ಕೂಡ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.